ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು. ವೆಲ್ಕಮ್ ಟು ರಿಚ್ ರಿಷ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಭರ್ಜರಿ ಅವಕಾಶವನ್ನು ಸರ್ಕಾರದಿಂದ ಮಾಡಿಕೊಟ್ಟಿದ್ದಾರೆ. ರೇಷನ್ ಕಾರ್ಡ್ ಯಾರೆಲ್ಲ ತಿದ್ದುಪಡಿ ಮಾಡಿಸ್ಕೊಳ್ಬೇಕಿತ್ತು, ಯಾರೆಲ್ಲ ಹೊಸದಾಗಿ ಅಪ್ಲೈ ಮಾಡಬೇಕಿತ್ತು, ಯಾರೆಲ್ಲ ಫ್ಯಾಮಿಲಿ ಹೆಡ್ ನ ಚೇಂಜ್ ಮಾಡಿಸ್ಕೊಳ್ಬೇಕಿತ್ತು, ಅದೇ ರೀತಿ ಯಾರೆಲ್ಲ ಡೆತ್ ಆಗಿರೋರನ್ನ ಡಿಲೀಟ್ ಮಾಡಿಸ್ಬೇಕಿತ್ತು, ಯಾರೆಲ್ಲ ಎಷ್ಟೋ ಜನ ಸೇರಿಸಬೇಕಿತ್ತು, ಮಕ್ಕಳನ್ನ ಸೇರಿಸಬೇಕಿತ್ತು, ದೊಡ್ಡವ್ರನ್ನ ಸೇರಿಸಬೇಕಿತ್ತು ಅಂತ ಯಾರೆಲ್ಲ ಇಷ್ಟು ದಿನ ಕಾಯ್ಕೊಂಡಿದ್ರು ಅಂತವ್ರಿಗೆಲ್ಲ ಒಂದು ಭರ್ಜರಿ ಅವಕಾಶವನ್ನ ನಮ್ಮ ಸರ್ಕಾರದಿಂದ ಕೊಟ್ಟಿದ್ದಾರೆ. ಏನ್ ಅವಕಾಶ ಅಂದ್ರೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸಹ ತಿದ್ದುಪಡಿ ಮಾಡಿಸ್ಕೊಳ್ಬೇಕು, ಹೊಸದಾಗಿ ಅಪ್ಲೈ ಮಾಡಿಸ್ಕೊಳ್ಬೇಕು ಅಂತ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ರಿ. ಅಂತವ್ರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ಗೈಸ್, ಇದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ಅದೇ ರೀತಿ ನಮ್ಮ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಫುಲ್ ಇನ್ಫಾರ್ಮೇಟಿವ್ ಆಗಿರುವಂಥ ಒಂದು ವಿಡಿಯೋ ಅಂತ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ತಿದ್ದುಪಡಿಗಾದ್ರೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು? 6 ವರ್ಷದ ಕೆಳಗಿನ ಮಕ್ಕಳಾಗಿದ್ರೆ ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡು ಕಂಪಲ್ಸರಿಯಾಗಿ ಇರಲೇಬೇಕು. 6 ವರ್ಷದ ಮೇಲ್ಪಟ್ಟ ಸದಸ್ಯರಾಗಿದ್ರೆ ಒಂದು ಕ್ಯಾಸ್ಟ್ ಮತ್ತೆ ಇನ್ಕಮ್ ಮತ್ತೆ ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿ ಇರಲೇಬೇಕು. ಇಷ್ಟಿದ್ರೆ ಅದು ಅದರಲ್ಲೂ ಕ್ಯಾಸ್ಟ್ ಇನ್ಕಮ್ ಮಾತ್ರ ರನ್ನಿಂಗ್ ಅಲ್ಲಿ ಇರಬೇಕು. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟ್, ಈ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಹಲವಾರು ರೀತಿಯಲ್ಲಿ ಮಾಡಿಸ್ಕೊಳ್ಬಹುದು. ಫ್ಯಾಮಿಲಿ ಹೆಡ್ಡನ್ನು ಚೇಂಜ್ ಮಾಡಿಸ್ಕೊಳ್ಬಹುದು, ಆಧಾರ್ ಕಾರ್ಡಲ್ಲಿರುವಂಥ ಒಂದು ಅಡ್ರೆಸ್ ಮತ್ತು ರೇಷನ್ ಕಾರ್ಡಲ್ಲಿ ಅಡ್ರೆಸ್ ಏನಿದೆ ಅದನ್ನು ಸಹ ಚೇಂಜ್ ಮಾಡಿಸ್ಕೊಳ್ಬಹುದು, ಫೋಟೋ ಚೇಂಜ್ ಮಾಡಿಸ್ಕೊಳ್ಬಹುದು, ಡೇಟ್ ಆಫ್ ಬರ್ತ್ ಅಂದರೆ ವಯಸ್ಸನ್ನು ಚೇಂಜ್ ಮಾಡಿಸ್ಕೊಳ್ಬಹುದು, ಸೊಸೈಟಿ ಅಡ್ರೆಸ್ಸನ್ನು ಚೇಂಜ್ ಮಾಡಿಸ್ಕೊಳ್ಬಹುದು. ಇಷ್ಟನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಏನು ಚೇಂಜ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ ಆ ಆಧಾರದ ಮೇಲೆ ನೀವು ರೇಷನ್ ಕಾರ್ಡು ಏನು ಚೇಂಜ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿರ್ತೀರಲ್ಲ ಆಧಾರ್ ಕಾರ್ಡನ್ನು ಚೇಂಜ್ ಮಾಡಿಸ್ಕೊಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ನೀವೇನಾದರೂ ಅಡ್ರೆಸ್ಸು, ಗಂಡನ ಹೆಸರು ಅಥವಾ ಫೋಟೋ, ವಯಸ್ಸು, ಅಡ್ರೆಸ್, ಸೊಸೈಟಿ ಕೋಡನ್ನು ಚೇಂಜ್ ಮಾಡಿಸ್ಕೊಳ್ಬೇಕು ಅಂದರೆ ಇಮಿಡಿಯೇಟ್ಲಿ ಆಧಾರ್ ಕಾರ್ಡಲ್ಲಿರುವಂಥ ಒಂದು ಅಡ್ರೆಸ್ಸನ್ನು ಚೇಂಜ್ ಮಾಡಿಸ್ಕೊಳ್ಳಿ. ಆನಂತರ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಂಡ್ರೆ ಕೂಡಲೇ ಅಪ್ಡೇಟ್ ಆಗುತ್ತೆ. ಯಾವುದೇ ರೀತಿಯ ಸಮಸ್ಯೆಗಳು, ಇಶ್ಯೂಗಳು ಇರೋದಿಲ್ಲ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ, ಇದನ್ನು ಫಾಲೋ ಮಾಡಿ. ಅರ್ಥ ಆಯ್ತಾ? ಸರ್, ನೆಕ್ಸ್ಟ್ ಹೊಸದಾಗಿ ಅಪ್ಲೈ ಮಾಡೋರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಸಹ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಸುಮಾರು ಜನಕ್ಕೆ ತಿಳಿಸ್ಕೊಟ್ಟಿದ್ದೀನಿ. ಏನು ಅಂದರೆ ಕ್ಯಾಸ್ಟು, ಇನ್ಕಮ್ಮು, ಆಧಾರ್ ಕಾರ್ಡು, 6 ವರ್ಷದ ಕೆಳಗಿನ ಮಕ್ಕಳಾಗಿದ್ದರೆ ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ಗಳು, ಇಷ್ಟು ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಇದ್ದರೆ ಮಾತ್ರ ನೀವು ಹೊಸದಾಗಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಒಂದು ಪ್ರಾಬ್ಲಮ್ಗಳು ಫೇಸ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿದ್ದಾರೆ, ಬಟ್ ಅದಕ್ಕೋಸ್ಕರ ನಾನು ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇಷ್ಟು ಡಾಕ್ಯುಮೆಂಟ್ಸ್ ಪ್ರಾಪರಾಗಿ ಇರಲೇಬೇಕು ನಿಮ್ಮ ಹತ್ರ. ಇಷ್ಟು ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ದಯವಿಟ್ಟು ಸಿಕ್ಕಾಪಟ್ಟೆ ಒಂದು ಅಪ್ಲೈ ಮಾಡೋದಕ್ಕೆ ಹೆವಿ ರಿಸ್ಕ್ ಆಗುತ್ತೆ. ಯಾರೆಲ್ಲ ಹೊಸದಾಗಿ ಅಪ್ಲೈ ಮಾಡಬೇಕು, ಸೊಸೈಟಿ ಕೋಡನ್ನು ಮರಿದೇ ತೊಗೊಂಡೋಗಿ, ಅಂದರೆ ಅಕ್ಕಪಕ್ಕದ ಮನೆಯಲ್ಲಿರುವಂಥ ಒಂದು ರೇಷನ್ ಕಾರ್ಡನ್ನು ಫೋಟೋ ಹೊಡ್ಕೊಂಡೋಗಿ ಅದರಲ್ಲಿ ಕೋಡ್ ಇರ್ತದೆ, ಅದನ್ನು ಎಂಟ್ರಿ ಮಾಡೋದಕ್ಕೆ ಸೈಬರಲ್ಲಿ ಈಸಿ ಆಗುತ್ತೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸರ್, ನೆಕ್ಸ್ಟು ಈ ರೇಷನ್ ಕಾರ್ಡ್ ತಿದ್ದುಪಡಿ ಎಲ್ಲಿ ಬಿಡ್ತಾರೆ, ತಿದ್ದುಪಡಿ ಆಗಲಿ ಹೊಸದಾಗಲಿ ಎಲ್ಲಿ ಯಾವಾಗ ಬಿಡ್ತಾರೆ ಅಂತ ಒಂದು ಎಷ್ಟೋ ಜನಕ್ಕೆ ಕ್ವಶನ್ಸ್ ಇದೆ. ಸೈಬರ್ಗಳಲ್ಲಿ ಬಿಡ್ತಾರೆ, ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು, ಇಷ್ಟು ಒಂದು ಕೇಂದ್ರಗಳಲ್ಲಿ ನೀವು ಭೇಟಿ ನೀಡಿದ್ರೆ ಕೂಡಲೇ ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು ಅಥವಾ ತಿದ್ದುಪಡಿ ಮಾಡಿಸ್ಕೊಳ್ಬೇಕು. ಏನು ಬೇಕಾದರೂ ಒಂದು ಕೆಲಸ ಆಗುತ್ತೆ ನಿಮ್ಮದು. ಯಾರೂ ಸಹ ತಡ ಮಾಡಬೇಡಿ. ಯಾಕೆಂದರೆ ಇವತ್ತು ಒಂದು ಅಂದರೆ 21/12/2023 ಏನು ಮಾಡಿದ್ದಾರೆ, ರೇಷನ್ ಕಾರ್ಡ್ ಅರ್ಜಿನ 12 ಗಂಟೆಯಿಂದ ಹಿಡಿದು ಒಂದು ಸುಮಾರು ಮಧ್ಯಾಹ್ನ 2 ಗಂಟೆ ತನಕನೂ ಸಹ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ತಿದ್ದುಪಡಿಗಾಗಲಿ ಅಥವಾ ಹೊಸದಾಗಿ ಅಪ್ಲೈ ಮಾಡೋರಿಗಾಗಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದಷ್ಟು ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿ ಪ್ರಾಪರಾಗಿ ತೊಗೊಂಡೋಗಿ. ಯಾಕೆಂದರೆ ಒಂದು ಟೈಮ್ ಕೊಟ್ಟಿರೋದೇ ತುಂಬ ಸಮಯ, ಟೈಮ್ ಕೊಟ್ಟಿರೋದೇ ತುಂಬ ಕಡಿಮೆ ಸಮಯ ಅಂತಲೇ ಹೇಳ್ಬೋದು. ಎಷ್ಟು ಜನ ಮಾಡಿಸ್ಕೊಳ್ಬಹುದು ಅಷ್ಟು ಜನವೂ ಸಹ ಒಂದು ಪ್ರಾಪರಾಗಿ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗಿ ಸಬ್ಮಿಟ್ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಯಾಕೆಂದರೆ ಸರ್ವರ್ ಇಶ್ಯೂಗಳು ಸಿಕ್ಕಾಪಟ್ಟೆ ಇರ್ತದೆ. ಮೊದಲೇ ಹೇಳ್ತಾ ಇದ್ದೀನಿ, ಸರ್ವರ್ ಇಶ್ಯೂ ಸಿಕ್ಕಾಪಟ್ಟೆ ಇರ್ತದೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಇಷ್ಟು ಒಂದು ಇವತ್ತಿನ ಒಂದು ವಿಡಿಯೋ ಅಂತ ಹೇಳ್ಬೋದು. ಯಾರೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಬೇಕು, ಯಾರೆಲ್ಲ ಹೊಸದಾಗಿ ಅರ್ಜಿನ ಅಪ್ಲೈ ಮಾಡಬೇಕು ಅಂಥವ್ರಿಗೆಲ್ಲ ಒಂದು ಒಳ್ಳೆ ವಿಡಿಯೋವನ್ನು ಮಾಡಿ ನಾನು ತಲುಪಿಸಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ತಿದ್ದುಪಡಿ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲೈ ಮಾಡೋದಕ್ಕೆ. ಕೂಡಲೇ ಈ ವಿಡಿಯೋನ ಅಂಥವ್ರಿಗೆ ಶೇರ್ ಮಾಡಿ. ನೀವೊಂದು ಲೈಕ್ ಕೊಟ್ಟರೆ ಸಾಕು, ಈ ವಿಡಿಯೋ ಆಟೋಮೆಟಿಕ್ 10 ಜನಕ್ಕೆ ಶೇರ್ ಆಗುತ್ತೆ, ಅಂದರೆ ರಿಕಮೆಂಡ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದೇ ರೀತಿ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟು ಸಹ ಮಾಡ್ಬೋದು ನೀವು. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅದೊಂದು ಮಾಹಿತಿಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.